महाराणा प्रताप मार्ग, संगोली रायಣ್ಣ मार्ग, स्टेशन रोड डॉक्टर बाबासाहेब अंबेडकर मार्ग, शटलाइट बस स्टैंड मगलिके डॉक्टर बाबू जगजीवन राम मार्ग, नवबाग हिंदू हळी बस स्टैंड हिंदू डॉक्टर APJ कलाम मार्ग, बबलेश्वर नाका सरदार वल्लभभाई पटेल मार्ग, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಒಂದು ಎಷ್ಟೋ 27 ಹೆಸರುಗಳು ಚೇಂಜ್ ಮಾಡೀನಿ ಬಿಜಾಪುರನಾಗ. ಏನು ಮಾಡಂಗದಿರಿ? ಎಷ್ಟು ಮನಿ ಕೊಡಂಗೆ ಕೊಡ್ರಿ ಮಕ್ಕಳೇನೆ, ಕೊಟ್ಟಂಗೆ ಒಂದೊಂದು ಹೊಸದ ಹೆಸರು ಇಡ್ತೀರಿ. ಏನು ಮಾಡಂಗ? ಅಲಾಮ್ಗಿರಿ ರೋಡ್ ಅಂತ ಇಟ್ಟಿದ್ರು. ಅಲಾಮ್ಗಿರಿ ಅಂದ್ರೆ ಔರಂಗಜೇಬನ್ಗೆ ಅವನಿಗೆ ಅಲಂಗಿರಿ ಎತ್ತಿದ್ರು. ಅದನ್ನ ತೆಗೆದು ಏನಿಟ್ಟೆ? ಡಾಕ್ಟರ್ APJ ಕಲಾಂ ಇಟ್ಟಿದ್ರು. ಏನು ಕಿತ್ಕೋತೀರಪ್ಪ? ಕಿತ್ಕೋರಿ. ಈ ದೇಶನಾಗಿರ್ಬೇಕಾದ್ರೆ ಹಿಂಗಿರ್ಬೇಕು. ನಮ್ಮ ಔರಂಗಜೇಬ ಅಕ್ಬರ್ ಅಲ್ಲ. ನಮ್ಮ ದೇಶಕ್ಕೆ ಯಾರು ಹಾದಿಗೆ ಹೋಗೋರು, ಬೀದಿಗೆ ಹೋಗೋರು, ಈ ದೇಶ ಹಾಳು ಮಾಡಿದವರು, ಲೂಟಿ ಮಾಡಿದವರು ಇವತ್ತೆಲ್ಲ ನೋಡ್ರಿ. ಎಲ್ಲ ಸಿನಿಮಾಗಳು ಹೆಂಗೆ ಡಬ್ಬು ಬೀಳಕತ್ತಾವ. ಯಾವ್ದು ಬಂದೈತಲ್ಲ ಸಿನಿಮಾ ಅಮೀರ್ ಖಾನ್ ಅಂದು, ಲಾಲ್ ಸಿಂಗ್ ಚಡ್ಡಿ ಒಳಗೆ ಆಯ್ತು. ಇನ್ಮ್ಯಾಗ ನೋಡ್ಬೇಡ್ರಿ. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆ ಖಾನ್ ಇನ್ಮ್ಯಾಗ ಯಾರು ಸಿನಿಮಾ ನೋಡ್ಬೇಡ್ರಿ. ಡಬ್ಬು ಬಿದ್ದು ಹೊಯ್ಕೊತ ಹೋಗ್ಬೇಕು ಪಾಕಿಸ್ತಾನಕ್ಕೆ. ಅವ್ರು ಏನ್ ಮಾಡ್ತಾರೆ ಗುರ್ತದಾರ? ಮಕ್ಕಳು ಇಲ್ಲಿ ಸಾವಿರಾರು ಕೋಟಿ ಗಳಿಸ್ತಾರ. ಪಾಕಿಸ್ತಾನದಾಗ ಭೂಕಂಪ ಆದ್ರೆ ರೊಕ್ಕ ಕಳಿಸ್ತಾರೆ. ಪಾಕಿಸ್ತಾನದಾಗ ಇದು ಆದ್ರೆ ಸುಳಿಮಕಾಯಿ ನೀವು ಗಳಿಸಿಟ್ಟು ಭಾರತದ ನಮ್ಮ ರೊಕ್ಕ. ಈ ಮಕ್ಕಳು ಅವ್ನು ಶಾರುಖ್ ಖಾನ್ ಹೋಯ್ದು ಪಾಕಿಸ್ತಾನದಾಗ ಕೊಡ್ತಾನ. ಅಮೀರ್ ಖಾನ್ ಹೇಳ್ತಾನ ಈ ದೇಶನಾಗ ಇರ್ಲಾಕ ಬಹುತ್ ಹಮ್ ಡರ್ ರೇ ಹೇ, क्या रे चनाल के पाकिस्तान का इधर क्यों आए रे तू? क्या उधर? कितना तो शादी करो, मजा करो. ಹೆಂಗೆ ಡಬ್ ಇದ್ದ ನೋಡು. ಆಕಿ ಕರೀನಾ ಕಪೂರ ಅವ್ರ ಮುತ್ಯ ಪೃಥ್ವಿರಾಜ್ ಕಪೂರ ಪಾಕಿಸ್ತಾನದಾಗ ಹೊಡೆದು ಹೊರಗೆ ಹಾಕಿದ್ರು. ಆಕಿ ಮುತ್ತಾಜ್ ಪೃಥ್ವಿರಾಜ್ ಕಪೂರ್ ಮೊದಲು ಮೂಲ ಕಪೂರ್ ಮಂತಂದ ಫಸ್ಟ್. ಅವ್ರಿಗೆ ಎಲ್ಲರೂ ಪಾಕಿಸ್ತಾನ ಕರಾಚಿ. ಆಕಿ ಯಾರು ಹೇಳಿದಳು? ಆ ಸಲ್ಮಾನ್ ಖಾನ್ ಅದಲ್ಲ, ಸಲ್ಮಾನ್ ಖಾನ್ ಸೈಫ್ ಅಲಿ ಖಾನ್. ಆಕಿ ತನ್ನ ಮಗಗೆ ಏನ್ ಹೆಸರಿಟ್ಟಳು ಗುರ್ತೈತನ? ತೈಮೂರ್ ಲಂಗ ತುಟ್ಟಳು. ತೈಮೂರ್ ಲಂಗ ಯಾವ ಸುಳಿ ಮಗ ಗುರ್ತೈತೆ ನಮಗ? ಭಾರತದ ಮೇಲೆ ಮೊದಲನೇ ಯುದ್ಧ ಮಾಡಿ ಲಕ್ಷಾಂತರ ಹಿಂದೂಗಳನ್ನು ಕೊಂದಂತ ತೈಮೂರ್ ಲಂಗ, ಭಾರತದ ಮೊಘಲ್ ಅಂತ ಹೆಸರಿಟ್ಟ ತೈಮೂರ ತಿಟ್ಟ. ಇವೆಲ್ಲ ಡಬ್ಬು ಬೀಳಕತ್ತಲ್ಲ ಸಿನಿಮಾ. ನಿನ್ನೆ ಅವ ಏನು ಸೈಫ್ ಅಲಿ ಖಾನ್ ಏನು ಹೇಳ್ಯಾನ? ನನ್ನ ಮಗ ತೈಮೂರ್ನ ರಾಮಚಂದ್ರನಂಗೆ ಮಾಡ್ತೇನೆ ಬಪ್ಪರೆ ಮಗನ. ಅದು ಯಾವಾಗ ತಾಕತ್ ಬಂತು? ನೀವೆಲ್ಲ ಮೋದಿಗೆ ಓಟ್ ಹಾಕಿದ್ರಿಂದ ಈ ತಾಕತ್ ಬಂದದ. ಇಲ್ಲಿ ತಂದ್ರೆ ನೋಡ ನಮಗೆ ಏನೂ ಕಲಿಸಲೇ ಇಲ್ಲ. ಬರೀ ಅಕ್ಬರ್ನ ಕಲಿಸಿದ್ರು, ಔರಂಗಜೇಬ್ ಕಲಿಸಿದ್ರು. ಆದಿಲ್ ಶಾಹ ತೊರಿವಿ ಒಳಗೆ ಡ್ಯಾನ್ಸ್ ಮಾಡ್ತಿದ್ದ, ಮುಜಿ ಕೊಡ್ತಿದ್ದ. ತೊರಿವಿ ಉತ್ಸವ ಮಾಡಂದ್ರೆ ನವರಾತ್ರಿ ಉತ್ಸವ ಎಲ್ಲ ಹುಚ್ಚುಳ ಮಕ್ಕಳ. ನಾನೇ ಆ ಉತ್ಸವ ಮಾಡೋದಿಲ್ಲ. ಆದಿಲ್ ಶಾಹಿನೂ ಮಾಡೋದಿಲ್ಲ, ಕುತುಬ್ ಶಾಹಿನೂ ಮಾಡೋದಿಲ್ಲ, ಬರೀದ್ ಶಾಹಿನೂ ಮಾಡೋದಿಲ್ಲ, ನಿಜಾಮ್ ಶಾಹಿನೂ ಮಾಡೋದಿಲ್ಲ, ಮೊಘಲ್ ಶಾಹಿದ್ ಆ ಶಾಹಿಗಳಿಗೆಲ್ಲ ಏನಾರು ಮಾಡೋದಿದ್ರೆ ಮಹಾರಾಣಾ ಪ್ರತಾಪ ಮಾಡ್ತೀನಿ, ಛತ್ರಪತಿ ಶಿವಾಜಿ ಮಾಡ್ತೀನಿ, ಮಹಾತ್ಮ ಬಸವೇಶ್ವರ ಮಾಡ್ತೀನಿ, ಸಂಗೊಳ್ಳಿ ರಾಯಣ್ಣ ಮಾಡ್ತೀನಿ, ಅಹಿಲ್ಯಾಬಾಯಿ ಹೋಳ್ಕರ್ ಮಾಡ್ತೀನಿ. ಮಾಡೀನಿ. ಬರೀ ಭಾಷಣ ಹೊಡೆದು ಹೋಗಿಲ್ಲ ನಾ. 2 ಕೋಟಿ ರೂಪಾಯಿ ಮೂರ್ತಿ ಇತ್ತು ಕೊಡ್ಸೀನಿ. ಯಾರಿಗಾರ ಬಿಜಾಪುರನಾಗ ಪಟ್ಟಿ ಕೇಳಿ ನಾನು ಏನು ಕೊಟ್ಟಿರೇನ್ರಿ? ಯಾರ್ರಿ? ಎಲ್ಲ ಸ್ವಂತ ರೊಕ್ಕ. ಸ್ವಂತ ಅಂದ್ರೆ ಹಂಗೆ ಬಂದು ಹಿಂಗೆ ಕೊಟ್ಟಿನಿ. ಈಗ ಎಷ್ಟೋ ಮಂದಿಗೆ ಹಿಂಗೆ ಬರ್ತಾವು, ಹಿಂಗೆ ಹೋಗ್ತಾವು. ನನಗೆ ಹಿಂಗೆ ಬರ್ತಾವು, ಹಿಂಗೆ ಹೋಗ್ತಾವು. ಮನೆಗೆ ಹೋಗಿ ಕೊಟ್ಟು ಬಿಡ್ತೀನಿ. ಈ ಕಡೆ ಬತ್ತಂದ್ರೆ ಈ ಕಡೆ ಕೊಟ್ಟು ಮನೆಗೆ ಹೋಗಿ ಬಿಡ್ತೀನಿ. ಯಾರು ಚುಳು ಗುಡಿ ತಂದು ತೊಗೊಂಡು ಹೋದ್ರೆ 1 ಲಕ್ಷ. ಏನು ಮಾಡೋದದ? ನಿನ್ನೆ ಒಬ್ಬ ಸತ್ತ, ಜುಂಜುನ್ ವಾಲೆ. ನಿನ್ನೆ ಅವ 8ನೇದು ಈ ದೇಶದ 36ನೇ ಶ್ರೀಮಂತ ದೇಶನಾಗನೆ. 46,000 ಕೋಟಿ ರೂಪಾಯಿ ಮಾಲಕವ. 5,000 ರೂಪಾಯಿ ಒಂದು ಗುಮಾಸ್ತಾಯಿ ಕೆಲಸ ಮಾಡೋಂತವ. 62 ವರ್ಷಿಗೆ ಅವ ಎಟ್ಟರದ ಮಾಲಕ ಇದ್ದಂದ್ರೆ 46,000 ಕೋಟಿ. ಹಾರ್ಟ್ ಅಟ್ಯಾಕ್ ಆಯ್ತು, ಸತ್ತ. ಏನು ಅವನು ಒಯ್ದ? ಹಾಗೆ ಯಾರು ಇವ್ರು ಎಟ್ಟು ಗಳಿಸಾರಲ್ಲ ಲೂಟಿ ಮಾಡಿ, ಇವರು ಹಿಂಗೆ ಹೋಗಾರ. ಅದಕ್ಕೆ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೋದಂದ್ರೆ ಇವೆಲ್ಲ ಭಾಳ ವಿಜೃಂಭಣೆಯಿಂದ ಇವತ್ತು ಅಮೃತೋತ್ಸವ ಆಚರಿಸಿರಿ. ಇನ್ನೂ ಸಾಕಷ್ಟು ಸ್ಕೀಮ್ ಬರ್ತಾವು. ನಾಳೆ 25ನೇ ತಾರೀಕಿಗೆ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನಿಂದ
ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡೀನಿ ನಾನು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೇಳಿ ನಾವು ಮಾಡಿ ಶ್ರೀ ಸಿದ್ದೇಶ್ವರ ಸಂಸ್ಥೆ 4 ಎಕರೆದಾಗ ಸ್ವಸ್ತಿಕ್ ಮ್ಯಾಗಿಂದ ಹಿಂಗೆ ನೋಡಿದ್ರೆ ಸ್ವಸ್ತಿಕ್ ಕಾಣಿಸ್ತದೆ. ಎಕ್ದಮ್ ಹೈಟೆಕ್ ಹಾಸ್ಪಿಟ್ಲ್ ಬಿಜಾಪುರ್ನಾಗಿಲ್ಲ, ಬೆಂಗಳೂರಿನಾಗಿಲ್ಲ, ಹಂಗೆ ಎಲ್ಲ ಕಂಪ್ಯೂಟರೈಸ್ ಬಡವ್ರ ಸಲುವಾಗಿ ಮಾಡೀನಿ. ಅದೇನು ಶ್ರೀಮಂತ ಅವನು ಒಬ್ಬ ಫೇಸ್ಬುಕ್ನಾಗ ಏನ್ರಿ ಗೌಡ್ರೆ ಬಡವರು ಇಲ್ಲಿ ಒಳಗೆ ಬರಲಾರ್ದಂಗೆ ಐತತ್ತ. ಬಡವರು ಅಂಥದ್ದು ದವಾಖಾನ್ಯಾಗ ಇವತ್ತು ಮೋದಿಯವ್ರು ಬಂದ ಮ್ಯಾಗ ಸಾಮಾನ್ಯ ಬಡವನು ವಿಮಾನದಾಗ ಕುಂಡ್ರಲಕತ್ತಾನ. 2,000-3,000 ರೂಪಾಯಿದಾಗ ನಾವು ಗುಲ್ಬರ್ಗಾದಿಂದ ಇದಕ್ಕೆ ಹೋಗ್ತೀವಿ, ಎಲ್ಲಿ ಬೆಂಗಳೂರಿಗೆ ಹೋಗ್ತೀವಿ 2,000-3,000. ಯಾರೇ ಕನಸು ಕಂಡಿದ್ದು, ನಾವೇ ಕನಸು ಕಂಡಿದ್ದಿಲ್ಲ ವಿಮಾನದಾಗ ಅಡ್ಡಾಡ್ತಿರ್ತೇವೆ. ಏನೋ MLA ಅದು MP ಅದು ತಡ. ಆದ್ರೆ ಇವತ್ತು ಬಡವ ಗೌಂಡ್ಯಾರು ಇವತ್ತು ವಿಮಾನದಾಗ ಅಡ್ಡಾಡಕತ್ತಾರೆ. ನಾನು ನೋಡ್ತೀನಿ ಆ ಏರ್ಪೋರ್ಟ್ಗಳು ಹೆಂಗಾಗ್ಯಾವ ಅಂದ್ರೆ ರೈಲ್ವೆ ಸ್ಟೇಷನ್ಗಿಂತ ರಶ್ ಇರ್ತಾವೆ. ಗೌಂಡಿ ಕೆಲಸ ಮಾಡೋರು, ಬಡಿಗಾರು, ಹಾಂ ಹವಾಯಿ ಚಪ್ಪಲ್ ಹಾಕೋರು ಹವಾಯಿ ಜಾಗದಾಗ ಅಡ್ಡಾಡ್ಬೇಕಂತ ಹೇಳಿ ನೋಡಿ ಅಡ್ಡಾಡಕತ್ತಾರಲ್ಲ. ಮೊದಲು ಹವಾಯಿ ಚಪ್ಪಲ್ ಹಾಕೊಂಡ್ರೆ 5 ಸ್ಟಾರ್ ಹೋಟೆಲ್ನಾಗ ಬಿಡ್ತಿದ್ದಿಲ್ಲ, ಹೊರಗೆ ಹಾಕ್ತಿದ್ರು. ಬೂಟ್ ಹಾಕೊಂಡೆ ಆ ಕ್ಲಬ್ನಾಗ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಒಳಗೆ ನಿಮಗೆ ಇಳ್ಕೊಂಡು ಗೆಟ್ ಔಟ್ ಅಂತ ಹೊರಗೆ ಹಾಕ್ತಿದ್ರು. ಇವತ್ತು ಹವಾಯಿ ಚಪ್ಪಲ್ ಹಾಕೊಂಡು ನಮ್ಮ ವಿಮಾನದಾಗ ಅಡ್ಡಾಡಕತ್ತೀವಿ. ಬರೀ ದೇಶನಾಗ 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರು ನೋಡ ಏನು ಜಗತ್ತೇ ಬಿತ್ತು. ಮೋದಿ ಬಂದು ಮಕ್ಕಳೇ ಪಾಕಿಸ್ತಾನದಾಗ 200 ರೂಪಾಯಿ ಲೀಟ್ರ್ ಐತೆ ಮಕ್ಕಳೇ. 200 ರೂಪಾಯಿ ಲೀಟ್ರ್ ಹಾಲಾಗೈತಿ. ಎಲ್ಲ ಕಡ್ದು ತಿಂದಾರಲ್ಲ, ಹೆಣ್ಣುಗಳು ಹೋಗೋದಲ್ಲ, ಆಕಳನ್ನು ಹೋಗೋಲ್ಲ. ಹಾಲು ಎಲ್ಲಿದೆ, ನಾ ಎಲ್ಲಿ ತರ್ಬೇಕದು? ಶ್ರೀಲಂಕಾ ಏನಾಯ್ತು ನೋಡ್ಲಕತ್ತಿರಲ್ಲ, 500 ರೂಪಾಯಿ ಕಿಲೋ ಅಕ್ಕಿ ಆಗ್ಯದ. ಅದಕ್ಕೆ ದೇಶ ಇವತ್ತು ಯಾಕೆ ಗಟ್ಟಿ ಅದ? ಇವತ್ತು ನಮ್ಮನ್ನ ಯಾರು ಒಳಗಾಡ್ಸೋದಾಗೋದಿಲ್ಲ ತಿಳ್ಕೊಂಡಾರ. हम ऐसा करेंगे कि क्या करेंगे तो एक बम डाले तो 100 बार खत्म हो जाएगा पाकिस्तान. हाँ